अध्यात्मचर्चा करोनी बहुलोक जे मेळवीती नमस्कार त्या ब्रह्मचैतन्य मूर्ति सद्गुरुनाथ महाराज की जय। जय जय रघुवीर समर्थ। ನಾವು ಭಾರತೀಯರು ಸಹಸ್ರಾರು ವರ್ಷಗಳಿಂದ ಕೆಲವು ಶಬ್ದಗಳನ್ನು ಮ್ಯಾಲಿಂದ ಮ್ಯಾಲೆ ಕೇಳ್ತಾ ಇರ್ತೀವಿ. ಯಾವುವು ಅಂದರೆ ಅಧ್ಯಾತ್ಮ, ಪರಮಾರ್ಥ, ಭಗವಂತ. ಅದೇ ರೀತಿಯಾಗಿ ಸತ್ಪುರುಷರು, ಸಾಧನೆ, ಸದ್ಗುರುಗಳು, ಮೋಕ್ಷ, ಬ್ರಹ್ಮಜ್ಞಾನ, ವೈರಾಗ್ಯ, ವಿವೇಕ ಇತ್ಯಾದಿ ಶಬ್ದಗಳನ್ನು ನಾವು ಬಹಳ ಪ್ರಾಚೀನ ಕಾಲದಿಂದಲೂ ಕೇಳಿಕೊಂಡು ಬಂದಿದ್ದೀವಿ. ಆದರೆ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂದರೆ ಈ ಶಬ್ದಗಳ ಕಡೆಗೆ ನಮಗೆ ಲಕ್ಷ್ಯ ಇಲ್ಲ. ಈ ಶಬ್ದಗಳನ್ನು ತಿಳ್ಕೋಬೇಕು ಅನ್ನುವಂಥದ್ದು ಸ್ವೈತ ಸ್ವಾಭಾವಿಕವಾಗಿ ನಮ್ಮಲ್ಲೇ ಅಂಥ ಒಂದು ಪ್ರವೃತ್ತಿ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಇವತ್ತಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಅದರೊಳಗಿಂದ ಮನುಷ್ಯನ ಆಂತರಿಕ ಸ್ಥಿತಿನೇ ಬದಲಾಗಿದೆ. ಪಾಶ್ಚಾತ್ಯ ಸಂಸ್ಕೃತಿ ಹಾಗೂ ವೈಜ್ಞಾನಿಕ ಸಂಸ್ಕೃತಿಗಳು ಮುಖ್ಯವಾಗಿ ಭೌತಿಕವಾದವನ್ನೇ ಹೇಳ್ತಾ ಇರೋದರಿಂದಾಗಿ ಅವು ಸ್ವಾಭಾವಿಕವಾಗಿ ನಮಗೆ ನಮ್ಮ ಒಂದು ಪ್ರವೃತ್ತಿಗೆ ಅನುಸಾರವಾಗಿ ಅಂದರೆ ಏನು ಅಂದರೆ ಬಹಿರ್ಮುಖವಾಗಿರ್ತಕ್ಕಂಥ ಪ್ರವೃತ್ತಿಗೆ ಅನುಸಾರವಾಗಿ ನಮಗೆ ಅವಶ್ಯ ಇರ್ತಾವೆ. ಭೌತಿಕವಾದ, ಪಾಶ್ಚಾತ್ಯವಾದ, ವೈಜ್ಞಾನಿಕವಾದಗಳೇ ಭೌತಿಕ ಸಂಸ್ಕೃತಿ, ಪಾಶ್ಚಾತ್ಯ ಸಂಸ್ಕೃತಿ ಹಾಗೂ ವೈಜ್ಞಾನಿಕ ಸಂಸ್ಕೃತಿಗಳೇ ನಮಗೆ ಬಹಳಷ್ಟು ಸೇರ್ತಾವಷ್ಟೇ ಅಲ್ಲ, ಅವೇ ನಮ್ಮ ಜೀವನದಲ್ಲಿ ನಮಗೇನಾಗ್ಯಾವ ಅಂದ್ರೆ ಸುಖದ ಸಾಧನೆ ಆಗ್ಯಾವ. ಮನುಷ್ಯ ಸ್ವಾಭಾವಿಕವಾಗಿ ಏನಿದ್ದಾನೆ ಅಂದರೆ ಸುಖಾಪೇಕ್ಷಿ ಇದ್ದಾನೆ. ಮನುಷ್ಯ ಸುಖಾಪೇಕ್ಷಿ ಯಾಕಿದ್ದಾನೆ ಅಂದರೆ ಆ ಮನುಷ್ಯ ವಾಸ್ತವಿಕವಾಗಿ ನಿಜವಾದ ಅವನ ಸ್ವರೂಪ ಏನದನೋ ಅದು ಸುಖದ್ದನೇ ಸ್ವರೂಪದ. ಅವನ ಮನುಷ್ಯ ಮಾತ್ರ, ಪ್ರಾಣಿ ಮಾತ್ರಗಳ ಒಂದು ನಿಜವಾದ ಸ್ವರೂಪ ಏನದೆ ಅದು ಸುಖದ್ದು, ಆನಂದದ್ದು, ಸಮಾಧಾನದ್ದು, ತೃಪ್ತಿದು ಅವನ ಸ್ವರೂಪನೇ. ಆ ಸ್ವರೂಪಕ್ಕನುಸಾರವಾಗಿಯೇ ಒಳಗಿನಿಂದ ಅವನಿಗೇನು ಪ್ರೇರಣೆ ಆಗ್ತಾ ಇರ್ತದೆ ಅಂದರೆ ನನಗೆ ಸುಖ ಆಗಬೇಕು. ಆದರೆ ನಮಗದ್ರ ಕಲ್ಪನೆ ಇಲ್ಲದೆ ಇರೋದರಿಂದ, ನಮ್ಮ ಸ್ವರೂಪ ಸ್ಥಿತಿಯ ಕಲ್ಪನೆ ಇಲ್ಲದೆ ಇರೋದರಿಂದ ಮತ್ತು 24 ತಾಸು ಅಖಂಡವಾಗಿ ನಾವು ದೇಹಭಾವದಲ್ಲಿರೋದರಿಂದಾಗಿ ನಮಗೇನು ಅನ್ನಿಸ್ತದೆ ಅಂದರೆ ದೇಹದಿಂದಲೇ ನಾವು ಸುಖವಾಗಿರಬೇಕು ಅನ್ನುವಂಥ ಭ್ರಮೆ ಆಗಿಬಿಟ್ಟಿದೆ. ಈ ಭ್ರಮೆ ನಮ್ಮ ಅಂತಃಕರಣದಲ್ಲಿ ಎಷ್ಟು ಆಳವಾಗಿ ಇಳಿದಿದೆ ಅಂದರೆ ಅದೇ ನಿಜವಾದದ್ದು, ಅದೇ ಸತ್ಯವಾದದ್ದು ಅಂತ ತಿಳ್ಕೊಂಡು ನಾವು ಯಾವಾಗಲೂ ಅದೇ ಪ್ರಯತ್ನದಲ್ಲೇ ಇರ್ತೀವಿ. ಏನು ಅಂದರೆ ಈ ದೇಹಭಾವದಿಂದಲೇ ಸುಖವಾಗಿರಬೇಕು. ನಾವು ನೋಡ್ತೀವಿ ಎಂಥೆಂಥ ಪಂಡಿತರು, ವಿದ್ವಾಂಸರು, ಅದೇ ರೀತಿಯಾಗಿ ಅನೇಕ ರೀತಿಯಿಂದ ಸಮಾಜದಲ್ಲಿ ಈಗ ಕೊಡ್ತೀವಿ, ಅನೇಕ ರೀತಿಯಿಂದ ಸಮಾಜದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥವ್ರು, ಆಢ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥವರು ಅಥವಾ ಅನೇಕ ವಿಷಯಗಳಲ್ಲಿ ಅತ್ಯಂತ ಪರಿಣತಿಯನ್ನು ಹೊಂದಿರತಕ್ಕಂಥವರು ಈಗ ನಡಕ್ಕೆ ಅಡ್ಡಾಡಬೇಡ, ಯಾರು ಎಲ್ಲಿದ್ದಲ್ಲಿ ಇಟ್ಟು ಸುಮ್ಮನೆ ಕೂಡ್ರಿ.
ಅರ್ಥಾತ್ ಏನು ಅಂದರೆ ಸಮಾಜದಲ್ಲಿ ಎಲ್ಲ ದೃಷ್ಟಿಯಿಂದಲೂ ಅತ್ಯಂತ ಶ್ರೇಷ್ಠ ಒಂದು ಮಟ್ಟದಲ್ಲಿರ್ತಕ್ಕಂಥವ್ರು, ಲೌಕಿಕವಾಗಿ ವ್ಯಾವಹಾರಿಕವಾಗಿ ಶ್ರೇಷ್ಠ ಮಟ್ಟದಲ್ಲಿರ್ತಕ್ಕಂಥವರು ಸಹಿತ ಅರ್ಥಾತ್ ಏನು ಅಂದರೆ ಅವ್ರಿಗೆ ಕಲ್ಪನಾ ಇಲ್ಲದೆ ಏನು ಅಂದರೆ ಅವರಿಗೆ ಅವ್ರದ್ದು ಅದೇ ಒಂದು ಅವಸ್ಥೆ ಇದೆ ಏನು ಅಂದರೆ ದೇಹಭಾವದಿಂದ ಸುಖಿ ಆಗಬೇಕು ಅನ್ನೋದೇ ಅವಸ್ಥೆ. ಅದಕ್ಕಾಗಿಯೇ ನಾವು 24 ತಾಸು ಪ್ರಯತ್ನ ಮಾಡ್ತಾಯಿರೋದು. ಆದ್ದರಿಂದ ಶಾಸ್ತ್ರಕಾರರಾಗಲಿ ಅಥವಾ ಶಾಸ್ತ್ರಗಳಾಗಲಿ ಸಾಧು ಸತ್ಪುರುಷರಾಗಲಿ ಏನು ಹೇಳ್ತಾರೆ ಅಂದರೆ ಅರ್ಥಾತ್ ಸಾಮಾನ್ಯವಾಗಿ ಅರ್ಥಾತ್ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ವಿಚಾರಗಳಿಗೇ ಪ್ರಾಮುಖ್ಯತೆಯನ್ನು ಕೊಟ್ಟು ಸಾವಿರಾರು ವರ್ಷಗಳಿಂದ ನಮ್ಮ ಸಮಾಜದಲ್ಲಿ ಎಂಥೆಂಥ ವ್ಯಕ್ತಿಗಳು ಅಥವಾ ಮನುಷ್ಯರು ಅಥವಾ ಮಹಾನ್ ಸತ್ಪುರುಷರು, ಸಾಧಕರು, ಅದೇ ರೀತಿಯಾಗಿ ಜಿಜ್ಞಾಸುಗಳು, ಮುಮುಕ್ಷುಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಂಪರೆಯಲ್ಲಿ ಆಗಿ ಹೋಗಿದ್ದಾರೆ ಅಂದರೆ ನಮಗೆ ನಿಜವಾಗಿಯೂ ಆಶ್ಚರ್ಯ ಅನ್ನಿಸ್ತು. ಅಂಥ ಸತ್ಪುರುಷರ ಅರ್ಥಾತ್ ಸತ್ಪುರುಷನ ಕುರಿತು ವಿಚಾರ ಮಾಡುವಾಗ ಅಥವಾ ಸಾಮಾನ್ಯ ಜನರ ಕುರಿತು ವಿಚಾರ ಮಾಡುವಾಗ ಸಾಮಾನ್ಯ ಜನರಲ್ಲಿ ಮತ್ತು ಸತ್ಪುರುಷರಲ್ಲಿರ್ತಕ್ಕಂಥ ಒಂದು ಮೂಲಭೂತ ವ್ಯತ್ಯಾಸ ಏನು ಅಂತಂದರೆ, ನಮಗೆ ಸತ್ಪುರುಷರಿಗೆ ನಿತ್ಯಾನಿತ್ಯ ವಸ್ತು ವಿವೇಕ ಇರ್ತದೆ, ನಮಗೆ ಅದಿರಂಗಿಲ್ಲ. ನಮಗೆ ನಿತ್ಯಾನಿತ್ಯ ವಸ್ತು ವಿವೇಕಿಲ್ಲ. ಅಂದರೆ ಏನ್ರಿ ಅಂದ್ರೆ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದ್ರ ನಮಗೆ ಅನ್ನೋ ವಿಷಯದಲ್ಲಿ ಏನಾಗಿದೆ ಅಂದರೆ ಭ್ರಮೆ ಅದು, ಅಜ್ಞಾನದು. ಯಾವುದು ಅನಿತ್ಯನೋ ಅದನ್ನು ನಿತ್ಯ ಅಂತ ತಿಳ್ಕೊಂಡೀವಿ, ಯಾವುದು ನಿತ್ಯನೋ ಅದನ್ನು ಅನಿತ್ಯ ಅಂತ ತಿಳ್ಕೊಂಡು, ಮತ್ತು ಯಾವುದು ಅನಿತ್ಯನೋ ಅದನ್ನು ನಿತ್ಯ ಅಂತ ತಿಳ್ಕೊಂಡು. ಹೀಗಾಗೋದ್ರಿಂದನೇ ಏನಾಗಿಬಿಟ್ಟಿದೆ ಅಂದರೆ ಜೀವನ ಅನೇಕ ಜನ್ಮಗಳಿಂದ ಜೀವನ ಏನದ ದುಃಖಮಯ ಹಾಕೋತ ಬಂದು. ನಿತ್ಯ ಯಾವುದು ಅನಿತ್ಯ ಯಾವುದು ಅಂದ್ರೆ ನಿತ್ಯ ಅಂದ್ರೆ ಶಾಶ್ವತವಾದ, ಸ್ವಲ್ಪ ಬದಲಾಗದೇ ಇರತಕ್ಕಂಥದ್ದು, ಸ್ವಲ್ಪ ಅದರೊಳಗೆ ಯಾವುದೂ ವಿಕಾರ ಇಲ್ಲ, ಪರಿವರ್ತನೆ ಇಲ್ಲ, ನಾಶ ಇಲ್ಲ ಅನ್ನುವಂಥದ್ದೇನು ಒಂದು ತತ್ವದನೋ ಅದು ನಿತ್ಯ. ಮತ್ತು ಯಾವುದು ನಿರಂತರ ಬದಲಾಗ್ತದೆ, ನಿರಂತರ ವಿಕಾರವನ್ನು ಹೊಂದದೆ, ಕೊನೆಗೆ ಅರ್ಥಾತ್ ಏನು ಅಂದರೆ ನಾಶ ಆಗ್ತದನೋ ಅದು ಅನಿತ್ಯ. ಈ ಎರಡು ವಿಚಾರಗಳನ್ನು ಕುರಿತು ನಮಗೇನಿಲ್ಲ ಅಂದರೆ ಅದರ ಸರಿಯಾದ ಕಲ್ಪನೆ ಇಲ್ಲ. ಆದರೆ ಸತ್ಪುರುಷರಿಗೂ ಅಖಂಡವಾಗಿ ಆ ನಿತ್ಯಾನಿತ್ಯ ವಸ್ತುವಿನ ವಿವೇಕದಲ್ಲಿರ್ತಾರೆ. ವಿವೇಕ ಜಾಗೃತ ಆತು ಒಂದು ನಿತ್ಯಾನಿತ್ಯ ವಸ್ತುವಿನ ವಿವೇಕ ಜಾಗೃತ ಆದ ಕೂಡಲೇ ಮನುಷ್ಯ ಅವು ಎರಡೂಗಳ ಮೌಲ್ಯವನ್ನು ತಿಳ್ಕೊಂಡು ಅನಿತ್ಯವಾದದ್ದನ್ನು ದೂರ ಸರಿಸಿ ನಿತ್ಯವಾದದ್ದನ್ನು ಸ್ವೀಕಾರ ಮಾಡಿದ ಅಂದರೆ ಅವನ ಜೀವನ ಸಾರ್ಥಕ ಆಯಿತು. ಸತ್ಪುರುಷರದ ವೈಶಿಷ್ಟ್ಯನೇ ಇದು. ಅವರು ಅನಿತ್ಯವನ್ನು ದೂರ ಸರಿಸ್ತಾರೆ, ಉಪೇಕ್ಷೆ ಮಾಡ್ತಾರೆ, ಉದಾಸೀನ ಇರ್ತಾರೆ, ಕರ್ತವ್ಯದ ಮಟ್ಟಿಗೆ ಅದನ್ನು ಇಟ್ಕೊಂಡಿರ್ತಾರೆ. ಮತ್ತು ಯಾವುದು ನಿತ್ಯದನೋ ಅಖಂಡವಾಗಿ ಅದರ ಅನುಸಂಧಾನದಲ್ಲಿರ್ತಾರೆ, ಅದರ ಭಾವದಲ್ಲಿರ್ತಾರೆ, ಅದರ ಸ್ವರೂಪದಲ್ಲಿರ್ತಾರೆ. ಆದ್ದರಿಂದನೇ ಅವರೇನದಂದ್ರೆ ಜೀವನದಲ್ಲಿ ನಿಜವಾದ ಸಾರ್ಥಕತೆಯನ್ನು ಹೊಂದಿರತಕ್ಕಂಥವ್ರು. ನಾವು ನೋಡ್ತೀವಿ, ಅನೇಕ ಸತ್ಪುರುಷರನ್ನು ನೋಡ್ತೀವಿ. ಯಾವ ಪರಮಾತ್ಮ ಸ್ವರೂಪ ನಿತ್ಯದನೋ ಅದರ ಅಖಂಡ ಅನುಸಂಧಾನದಲ್ಲಿ ಭಾವದಲ್ಲಿರ್ತಾರೆ. ಯಾವ ಈ ದೃಶ್ಯ ಜಗತ್ತೇನದನೋ ನಮ್ಮ ದೇಹ ಹಿಡ್ಕೊಂಡು ಆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಹಿಡ್ಕೊಂಡು ವಸ್ತು, ವ್ಯಕ್ತಿ, ಪರಿಸ್ಥಿತಿ ಎಲ್ಲವೂ ಏನಿದೆ ಅಂದ್ರೆ ಅನಿತ್ಯವಾದದ್ದು. ಅರ್ಥಾತ್ ಇವತ್ತದ ನಾಳಿಲ್ಲ, ಇವತ್ತದೇ ನಾಳಿಲ್ಲ, ಇವತ್ತು ಹಿಂಗದ ನಾಳೆ ಹಂಗಿಲ್ಲ ಅನ್ನುವಂಥ ಭಾವದಲ್ಲಿರ್ತಕ್ಕಂಥ ಸತ್ಪುರುಷರಾದ್ರ ವಿಷಯದಲ್ಲಿ ಎಷ್ಟೊಂದು ಉದಾಸೀನ ಇರ್ತಾರೆ ಅಂದರೆ ಅದು ಇಲ್ಲ ಅನ್ನೋ ಭಾವದಲ್ಲೇ ಇರ್ತಾರೆ. ಇದ್ದೂ ಇಲ್ದಂಗೆ ಇರ್ತಕ್ಕಂಥದ್ದೇ ಆಗಿರೋದರಿಂದಾಗಿ ಅದು ಅದರ ಬಗ್ಗೆ ಅವರಿಗೆ ಆಕರ್ಷಣೆ ಇಲ್ಲ, ಒಲವಿಲ್ಲ, ಮೋಹಿಲ್ಲ, ಆಸಕ್ತಿ ಇಲ್ಲ. ಅದನ್ನೆಲ್ಲ ಅವ್ರು ಬಿಟ್ಟು ಏನು ಮಾಡ್ತಾರೆ ಅಂದರೆ ಅರ್ಥಾತ್ ನಿತ್ಯವಾಗಿರ್ತಕ್ಕಂಥ ಯಾವುದು ಅಖಂಡವಾಗಿರ್ತಕ್ಕಂಥ ವಸ್ತು ಅದನ್ನು ಅದ್ರ ಬೆನ್ನು ಹತ್ತಾರೆ. ಆದ್ದರಿಂದ ನಾವು ನೋಡ್ತೀವಿ ಸತ್ಪುರುಷರ ಜೀವನದಲ್ಲಿ ಏನು ಅಂದ್ರೆ ಎಷ್ಟು ಸಣ್ಣ ವಯಸ್ಸಿನಿಂದನೇ ಅವರಲ್ಲಿ ಆ ನಿತ್ಯಾನಿತ್ಯ ವಸ್ತುವಿನ ವಿವೇಕ ಜಾಗೃತ ಆಗ್ತದೆ. ಅನಿತ್ಯ ವಸ್ತುವನ್ನು ಹೆಂಗೆ ತ್ಯಾಗ ಮಾಡ್ತಾರೆ ಅನ್ನೋದಕ್ಕೆ ಮಹಾರಾಜರು ಒಂದು ಉದಾಹರಣೆ ಹೇಳ್ತಿದ್ರು. ಸುಮ್ಮನೆ ಕೇಳಿಟ್ಕೊಳ್ಳೋದು ಅಷ್ಟೇ. ಮಹಾರಾಜರು ಹೇಳಿದರು, ತಂದೆ ಮಗನಿಗೆ ಹೇಳಿದ ಏನು ಅಂದ್ರೆ ಇದನ್ನು ತೊಗೊಂಡು ಹೋಗು, ಸಾಮಾನುಗಳ ಯಾದಿ
ಇಷ್ಟು ಸಾಮಾನು ತೊಗೊಂಡು ಬಾ ಅಂತ ತಿಳ್ಕೊಂಡು ಅವನ ಕೈಯಲ್ಲಿ 2,000 5,000 ರೂಪಾಯಿದು ಒಂದು ನೋಟ್ ಕೊಟ್ಟರು. ಹೋಗಿದ್ದನ್ನು ಇಷ್ಟು ಸಾಮಾನು ತೊಗೊಂಡು ಬಾ ಅಂತ ಅವನು ಹೋಗಿ ಅಂಗಡಿಯವನ ಕೈಯಾಗ ಕೊಟ್ಟ. ಅಂಗಡಿಯವನು ಅದನ್ನೆಲ್ಲ ಸಾಮಾನು ಕಟ್ಟಿಕೊಟ್ಟ. ತಂದು ಹೇಳಿದ್ರು 2,000 ರೂಪಾಯಿ ನೋಟ್ ಇದೆ, ಗಟ್ಟಿಯಾಗಿ ಹಿಡ್ಕೊಂಡು ಹೋಗು, ಕಳೆದಿಗಿಳಿದಿದ್ದಿ ಅಂದ್ಕೊಂಡು ಅವ್ನ ಕಿಸೆದಾಗ ಇಟ್ಕೊಂಡು ಗಟ್ಟಿ ಹಿಡ್ಕೊಂಡು ಅಂಗಡಿಗೆ ಹೋದ. ಅಂಗಡಿಯವನ ಕಡೆಗೆ ಸಾಮಾನೆಲ್ಲ ಕಟ್ಟಿಸ್ಕೊಂಡು 2,000 ರೂಪಾಯಿ ನೋಟ್ ಕೊಟ್ಟ. ನೋಟ್ ಕೊಟ್ಟ ಕೂಡಲೇ ಅವನ ಅಂಗಡಿಯವನು ಹಿಂಗೆ ನೋಡ್ದ, ಇದು ಕೊಟ್ಟ್ಯದ ಅಂತ. ಅದು ಕೊಟ್ಟ್ಯದ ಅಥವಾ ಅದು ಅರ್ಥಾತ್ ಏನು ಅಂದ್ರೆ ಅದು ಯೋಗ್ಯ ಇಲ್ಲ, ಅಯೋಗ್ಯವಾದದ ಅಥವಾ ಅದಕ್ಕೇನೂ ಮೌಲ್ಯ ಇಲ್ಲ ಅನ್ನುವಂಥದ್ದು ಸಿದ್ಧ ಆದ ಬಳಕೆ, ಗೊತ್ತಾದ ಬಳಕೆ, ಸಿದ್ಧ ಬೇಡ ಗೊತ್ತಾದ ಬಳಕೆ ಅದನ್ನು ನೋಟಿನ ಕಿಮ್ಮತ್ತು ಏನು ಉಳಿತದೆ? ಅದನ್ನು ತಿರುಗಿ ಮತ್ತೆ ಅಷ್ಟೇ ಗಟ್ಟಿ ಹಿಡ್ಕೊಂಡು ಬರ್ತಾನೆ ರೀ, ಅದನ್ನ ಒಗೆದು ಬಿಡ್ತಾನೆ, ಬಂದುಬಿಡ್ತಾನೆ. ಹೆಂಗೋ ಹಂಗೆ ಏನದ ಅಂದರೆ ಯಾವುದು ಅನಿತ್ಯ ಅಂತ ನಮಗೆ ನಿಶ್ಚಯ ಆಗ್ಯದನು ಅದ್ರ ಬಗ್ಗೆ ನಮಗೆ ಎಷ್ಟು ಉದಾಸೀನ ಆಗ್ಲಿಕ್ಕೆ ಬರಬೇಕು, ಉಪೇಕ್ಷೆ ಮಾಡಲಿಕ್ಕೆ ಬರಬೇಕು ಅಂದರೆ ಆ ನೋಟಿನ ಬಗ್ಗೆ ಇರ್ತಕ್ಕಂಥ ಸಣ್ಣ ಹುಡುಗನಿಗೂ ಆ ನೋಟಿನ ಕಿಮ್ಮತ್ತು ಹೆಂಗೆ ಶೂನ್ಯ ಆಗ್ತದನೋ ಹಂಗೆ ನಮಗೆ ಈ ದೃಶ್ಯದ ಕಿಮ್ಮತ್ತು ಶೂನ್ಯ ಯಾರಿಗೆ ಆಗ್ತದನೋ ಅವ್ರು ಏನು ಮಾಡ್ತಾರಂದ್ರೆ ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಲಕ್ಷ್ಯವನ್ನು ಆ ನಿತ್ಯವಾಗಿರ್ತಕ್ಕಂಥ ವಸ್ತುವಿನ ಕಡೆಗೆ ಹೊರಳಿಸಿ ಅವರು ಅದನ್ನು ತಮ್ಮ ಜೀವನದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡು ತಮ್ಮ ಜನ್ಮ ಸಾರ್ಥಕ ಮಾಡಿಕೋತಾರೆ. ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಲಕ್ಷಾವಧಿ ಜನರಿಗೆ ಆ ಒಂದು ಪರಮಾತ್ಮ ಸ್ವರೂಪದ ಒಂದು ಪ್ರಾಪ್ತಿಯ ಸಾಧನೆಯಲ್ಲಿ ತೊಡಗಿಸಿ ಸಮಾಜದ ಮೇಲೆ ಬಹಳ ದೊಡ್ಡದೊಂದು ಏನು ಮಾಡ್ತಾರೆ, ಸಮಾಜದ ಮೇಲೆ ಸಮಾಜವನ್ನು ಋಣಿ ಮಾಡಿ ಹೋಗಿ ಅಂಥ ಸತ್ಪುರುಷರು ನಾವು ಆ ರೀತಿಯಾಗಿ ಅವರು ಯಾವ ಅರ್ಥಾತ್ ಏನು ಈ ರೀತಿಯಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಸಾಧಕರನ್ನು, ಮುಮುಕ್ಷುಗಳನ್ನು, ಜಿಜ್ಞಾಸುಗಳನ್ನು ಭಗವಂತನ ಪ್ರಾಪ್ತಿಯ ಸಾಧನೆಯಲ್ಲಿ ತೊಡಗಿಸಿ ಆಮೇಲೆ ಯಾವ ಈ ದೇಹ ಅವರಿಗೆ ಅನಿತ್ಯ ಅನಿಸಿರ್ತದನೋ ಅದನ್ನು ಅವರು ಸಹಜವಾಗಿ ಬಿಟ್ಟು ಹೋಗಿಬಿಡ್ತಾರೆ. ಎಷ್ಟು ಸಹಜವಾಗಿ ಅವರು ಬಿಟ್ಟು ಹೋಗ್ತಾರೆ ಅಂದರೆ ಅರ್ಥಾತ್ ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಅನೇಕ ಉದಾಹರಣೆ ಹೇಳಿದ್ದಾರೆ. ಅಕ್ಷರಶಃ ಅವರು ಏನು ಅಂದ್ರೆ ಅದ್ರ ಬಗ್ಗೆ ಅಗದಿ ಸಹಜವಾಗಿ ಅದನ್ನು ಏನು ಮಾಡ್ತಾರೆ ಅಂದರೆ ಬಿಟ್ಟು ಹೋಗಿಬಿಡ್ತಾರೆ. ಮಹಾರಾಜರು ಹೇಳಿದರು ಒಂದು ಕಡೆಗೆ ಏನು ಅಂದ್ರೆ ನಮಗೆ ದೇಹವನ್ನು ಎಷ್ಟು ಸಮಾಧಾನದಿಂದ ಬಿಟ್ಟು ಹೋಗ್ಲಿಕ್ಕೆ ಬರಬೇಕು ಅನ್ನೋದಕ್ಕೆ ಉದಾಹರಣೆ ಹೇಳಿದರು. ಮಹಾರಾಜರು ಹೇಳಿದರು ಒಂದು ಸಾಮಾನ್ಯ ಒಂದು ಹಳ್ಳಿ ಊರಾಗಿನ ಯಾವುದೋ ಒಬ್ಬವ ಅರ್ಥಾತ್ ರಾಜಕಾರಣದಲ್ಲಿರ್ತಕ್ಕಂಥವನಿಗೆ ಅವನಿಗೆ ದಿಲ್ಲಿಯಿಂದ ಫೋನ್ ಬಂತೇನು ಅಂದ್ರೆ ನಿಮ್ಮನ್ನು ನಾವು ಇಲ್ಲಿ ಗೃಹ ಮಂತ್ರಿ ಅಂತ ಮಾಡಿಕೊಂಡಿವಿ, ನೀವು ಬಂದು ಬಿಡ್ರಿ ಅಂತ ಫೋನ್ ಬಂದ ಕೂಡಲಿ ಮನುಷ್ಯನಿಗೆ ಎಷ್ಟು ಆನಂದ ಆಗಿ ತಂದೆಲ್ಲ ಸಿದ್ಧತೆ ಮಾಡಿಕೊಂಡು ಅವನು ಎಲ್ಲರಿಗೂ ಹೇಳಿ ಕೇಳಿ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಹೆಂಗೆ ಹೋಗ್ತಾನೋ ಹಂಗೆ ಅವ್ರೇನು ಮಾಡ್ತಾರೆ ಅಂದ್ರೆ ತಮ್ಮ ದೇಹವನ್ನು ಬಿಟ್ಟು ಅರ್ಥಾತ್ ಏನು ಅಂದ್ರೆ ಪರಮಾತ್ಮ ಸ್ವರೂಪದಲ್ಲಿ ಲೀನಾಗಿ ಹೋಗ್ತಾರೆ. ಅವ್ರ ಮರಣ ಏನದನ್ನೋ ದಿವ್ಯವಾಗಿರ್ತಕ್ಕಂಥದ್ದಾಗ್ತದೆ. ನಾವು ನೋಡ್ತೀವಿ ಮಹಾರಾಜರ ಮರಣ ಎಂಥ ದಿವ್ಯತ್ತು, ಬ್ರಹ್ಮಾನಂದ ಮಹಾರಾಜರ ಮರಣ ಎಂಥ ದಿವ್ಯತ್ತು. ನಾನು ಮೊನ್ನೆ ಹೇಳಿದೆ, ಬ್ರಹ್ಮದೇವರು ಒಂದು ಸುಂದರವಾದ ಸ್ತ್ರೀಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಮೃತ್ಯು ಅಂತ ಹೆಸರಿಟ್ಟರು. ಅರೆ ಮೃತ್ಯು ಇಷ್ಟು ಸುಂದರ ಏನ್ರಿ? ಮೃತ್ಯು ಇಷ್ಟು ಸುಂದರದ ಅಂತ ಯಾರಿಗೆ ಅನ್ನಿಸ್ತದನೋ ಅವ್ರು ಸತ್ಪುರುಷರು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅರ್ಥಾತ್ ವಸ್ತ್ರ ಹರಿತು ಅಂದರೆ ಸಣ್ಣ ಮಕ್ಕಳು ಸಹಿತ ಅದನ್ನು ಸಹಜವಾಗಿ ತೆಗೆದು ಹೋಗೋದು, ಹೊಸ ಅಂಗಿ ಹಾಕೋತಾರನು. ಹಂಗೆ ಅರ್ಥಾತ್ ಈ ದೇಹ, ಆ ದೇಹದ ಮರ್ಯಾದೆ ಮುಗಿದು ಕೂಡಲೇ, ಆಯುಷ್ಯದ ಮರ್ಯಾದೆ ಮುಗಿದು ಕೂಡಲೇ ಸತ್ಪುರುಷರನ್ನು ಅಷ್ಟೇ ಸಹಜವಾಗಿ ಅವ್ರ ವಯಸ್ಸಿನ ಕಡೆಗೆ ನೋಡೋದಿಲ್ಲ, ಸಮಾಜದಲ್ಲಿಯೇ ತಮ್ಮ ಕಾರ್ಯದ ಕಡೆಗೆ ನೋಡೋದಿಲ್ಲ, ಮಾನ ಪ್ರತಿಷ್ಠೆಯ ಕಡೆಗೆ ನೋಡೋದಿಲ್ಲ, ಪ್ರಪಂಚದ ಉಪಾಧಿಗಳ ಕಡೆಗೆ ನೋಡೋದಿಲ್ಲ, ಅದನ್ನು ಸಹಜವಾಗಿ ಬಿಟ್ಟು ಹೋಗಿಬಿಡ್ತಾರೆ. ಅಷ್ಟು ಬಿಡೋ ತಯಾರಿ ಆಗೋದನ್ನೇ ಪರಮಾರ್ಥದ ಮುಖ್ಯವಾಗಿರ್ತಕ್ಕಂಥ ಸಾಧನೆ ಲಕ್ಷಣ. ಆಯುಷ್ಯದ್ದೆಲ್ಲ ಒಂದು ರಿಸಲ್ಟ್ ಎದರೊಳಗಿದೆ ಅಂದ್ರೆ ಅರ್ಥಾತ್ ಏನು ಅಂದ್ರೆ ಆಯುಷ್ಯದ್ದೆಲ್ಲ ಒಂದು ನಿಜವಾಗಿರ್ತಕ್ಕಂಥ ಒಂದು ಅರ್ಥಾತ್ ಏನು ಅಂದರೆ ಪ್ರತಿಫಲ ಎದರಲ್ಲಿದೆ ಅಂದರೆ ಮೃತ್ಯುವಿನಲ್ಲಿದೆ, ಮರಣದಲ್ಲಿದೆ. ಆದ್ದರಿಂದ ಶರಣರನ್ನು ಮರಣದಲ್ಲಿ ನೋಡಬೇಕು. ಅವರು ಎಷ್ಟೊಂದು ಶಾಂತವಾಗಿ ಸಮಾಧಾನದಿಂದ ದೇಹ ಬಿಟ್ಟು ಹೋಗ್ತಾರೆ. ಇದನ್ನು ಸಾಧಿಸೋದಕ್ಕಾಗಿಯೇ ಇಷ್ಟೆಲ್ಲ ಕಟ್ಪಿಟ್ಟು ಇರೋದು. ಮಹಾರಾಜರು ಒಬ್ಬರು ಏನಂದ್ರೆ,
ನಾನೊಂದು ಕಾಲೇಜ್ ಶುರು ಮಾಡ್ಬೇಕಂತ ಮಾಡೀನಿ ರೀ. ಮಾಡಲೇನು ಮಹಾರಾಜನು ಅದೆಲ್ಲ ನನಗೇನು ಗೊತ್ತಾಗೋದಿಲ್ಲ. ನಾನು ನಮ್ಮ ಊರಾಗಿನ ಶಾಲಿನ ಕಲ್ತಿಲ್ಲ, ಇನ್ನು ಕಾಲೇಜು ಗೀಲೇಜು ನನಗೇನು ಗೊತ್ತಾಗೋದಿಲ್ಲ. ಆದರೆ ಗೋಂದಾವಲಿಯಲ್ಲಿ ನಾನು ಒಂದು ಶಾಲೆ ತೆಗ್ದೀನಿ ಅಂದರು. ನೀವು ಒಂದು ಶಾಲೆ ತೆಗ್ದಿರಿ, ಎದ್ರ ಶಾಲೆ ತೆಗ್ದಿರಿ? ನಾನಿಲ್ಲಿ ಏನು ಕಲಿಸ್ತೀನಿ ನಿಮ್ಮ ಶಾಲೆಗೆ ಅಂತ ಮಹಾರಾಜ್ ಹೇಳಿದರು. ನಾನಿಲ್ಲಿ ಸಾಯ್ಲಿಕ್ಕೆ ಕಲಿಸ್ತೀನಿ ಅಂತ ಮಹಾರಾಜ್ ಹೇಳಿದರು. ನಮ್ಮ ಶಾಲೆಯೊಳಗೆ ನಾನು ಸಾಯ್ಲಿಕ್ಕೆ ಕಲಿಸೋದೇನು, ಸಾಯ್ಲಿಕ್ಕೆ ಏನು ಕಲಿಸ್ಬೇಕಾಗ್ತೇನು ರೀ? ಎಲ್ಲರೂ ಸತ್ತ ಸಾಯ್ತಾರೆ. ಆವಾಗ ಮಹಾರಾಜ್ ಹೇಳಿದರು, ಹೆಂಗೆ ಸಾಯ್ಲಿಕ್ಕೆ ಬರಬೇಕು ಅಂದ್ರೆ ತಿರುಗಿ ಎಂದೂ ಸತ್ತಿರಬಾರ್ದು, ಹಂಗೆ ಸಾಯ್ಲಿಕ್ಕೆ ಬರೋದನ್ನು ನಾನು ಕಲಿಸ್ತೀನಿ ಅಂತ. ಇದು ಸಾಯ್ಲಿಕ್ಕೆ ಕಲಿಯೋದ್ರ ಯೂನಿವರ್ಸಿಟಿ ಇದ್ದಂಗೆ. ಇಲ್ಲಿ ಮರಣಕ್ಕೆ ಧನ್ಯತೆ ಅದ, ಮರಣಕ್ಕೆ ಮಾನ್ಯತೆ ಅದ. ಅಂಥ ಧನ್ಯತೆಯ ಮಾನ್ಯತೆಯ ಮರಣವನ್ನು, ಅರ್ಥಾತ್ ನಮ್ಮ ಕಣ್ಣು ಮುಂದಿಟ್ಟು ಹೋಗಿರ್ತಕ್ಕಂಥ ಸದ್ಗುರುಗಳ ದಿವ್ಯವಾಗಿರ್ತಕ್ಕಂಥ ಮರಣವನ್ನು ನಾವಿದು ಸ್ಮರಣೆ ಮಾಡಿಕೋಬೇಕಾಗಿ ನಮಗೆ ಆಶ್ಚರ್ಯ ಆಗ್ತದೆ. ಏನು ಅಂದರೆ ಅತ್ಯಂಥ ದಿವ್ಯ ಮಹಾನ್ ವಿಲಕ್ಷಣ ಪುರುಷರು ಎಷ್ಟು ಸಹಜವಾಗಿ ಜ್ಞಾನೇಶ್ವರ ಮಹಾರಾಜರು ಕೇವಲ 22ನೇ ವರ್ಷ ದೇಹ ಬಿಟ್ಟರು. ಅದು ಸಂಜೀವನಿ ಸಮಾಧಿ. ನಾವು ಸಾಯಲಿಕ್ಕೆ ಎಷ್ಟು ಹೆದರ್ತೀವಿ. ಮಹಾರಾಜ ಹೇಳ್ತಿದ್ರು, ಬದುಕಿಗೆ ಬ್ಯಾಸತ್ತು ಸಾಯ್ತೀನಿ ಅನ್ನಬಾರ್ದು, ಸಾವಿಗೆ ಹೆದರಿ ಬದುಕ್ತೀನಿ ಅನ್ನಬಾರ್ದು. ತುಕಾರಾಮ್ ಮಹಾರಾಜ ಹೇಳಿದರು, ಯಾಜಿಸಾಠಿ ಕೇಲ ಹೋತಾ ಅಟ್ಟಹಾಸ ಶೇವಡ್ತಾ ದಿಸ ಗೋಡ ಭಾವ. ನಾನು ಕೊನೆಯ ದಿವಸ ಮಧುರ ಆಗಬೇಕನ್ನೋದಕ್ಕಾಗಿ ಇಷ್ಟೆಲ್ಲ ಖಟಪಟಿ ಮಾಡಿದೆ. ನಾವು 24 ತಾಸು ನಮ್ಮ ಕಣ್ಣು ಮುಂದಿರಬೇಕಲ್ಲ. ಏನು ಅಂದ್ರೆ ನಾನು ಒಂದು ದಿವಸ ಸಾಯ್ತೀನಿ. ಆ ಸಾಯೋದ್ರೊಳಗಾಗೇ 3 ಬಾತ್ ಕಭಿ ನೈ ಭೂಲ್ನಾ ಚಾಹಿಯೆ ಅಂತ ಎಲ್ಲೋ ಒಂದು ಕಡೆ ಬರೆದಿದ್ದು. ಮೊದಲೇದು ಭಗವಂತನ ಮರಿಬಾರ್ದು, 2ನೇದು ಸಾವು ಮರಿಬಾರ್ದು, 3ನೇದು ಇನ್ನೊಬ್ಬರು ಮಾಡಿರೋ ಉಪಕಾರ ಮರಿಬಾರ್ದು. ನಾವು ಮರಣದ ವಿಸ್ಮರಣೆ ಆಗೋದರಿಂದಾಗೇ ನಮಗೇನಾಗ್ತಾ ಇದೆ ಅಂದ್ರೆ ಪ್ರಪಂಚದಲ್ಲಿ ನಮಗೆ ದುಃಖ ಆಗ್ತಾಯಿದೆ, ಮೋಹ ಆಗ್ತಾಯಿದೆ, ಆಸಕ್ತಿ ಆಗ್ತಾಯಿದೆ. ಆದ್ದರಿಂದ ನಾವು ನೋಡ್ತೀವಿ ಸತ್ಪುರುಷರನ್ನ. ಜ್ಞಾನೇಶ್ವರ ಮಹಾರಾಜರು 22ನೇ ವರ್ಷಕ್ಕೆ ಸಂಜೀವನಿ ಸಮಾಜ ತಗೊಂಡ್ರು. ಮುಂದೆ ಅವರ ಅರ್ಥಾತ್ ನಿವೃತ್ತಿನಾಥರು, ಸೋಪಾನ, ಮುಕ್ತಾಬಾಯಿ ಇವರು ಮುಂದೆ 6 ತಿಂಗಳದಾಗ ಬಡ ದೇಹ ಬಿಟ್ಟು ಹೋಗಿಬಿಟ್ರು. ಶಂಕರಾಚಾರ್ಯರು 32ನೇ ವರ್ಷಕ್ಕೆ ಗುಹಾ ಪ್ರವೇಶ ಮಾಡಿದರು. ಸ್ವಾಮಿ ರಾಮತೀರ್ಥರು 32ನೇ ವರ್ಷಕ್ಕೆ ದೇಹ ಬಿಟ್ಟರು. ಅರ್ಥಾತ್ ಮಹಾರಾಜರ ಶಿಷ್ಯರಾಗಿರ್ತಕ್ಕಂಥ ಆನಂದ ಸಾಗರ್ 35ನೇ ವರ್ಷಕ್ಕೆ ದೇಹ ಬಿಟ್ಟರು. ನಾ ಯಾಕೆ ಇದನ್ನ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ನಾವು ಸಾವಧಾನ ಆಗಬೇಕಾಗಿ. ನಾವು ಏನು ಸಾವಧಾನ ಆಗಬೇಕು ಅಂದರೆ ಈ ಪ್ರಪಂಚ ಏನು ನಮ್ಮ ಜೀವನದ ಸರ್ವಸ್ವಲ್ಲ. ನಾವು ಇಲ್ಲಿ ಪ್ರಪಂಚ ಮಾಡೋದಕ್ಕಾಗಿ ಬಂದಿಲ್ಲ. ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಬಂದೀವಿ, ನಮ್ಮ ಮರಣವನ್ನು ದಿವ್ಯ ಮಾಡ್ಕೊಳ್ಳಿಕ್ಕೆ ಬಂದೀವಿ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಳಿಕ್ಕೇ ಅಂಥ ಮಹಾತ್ಮರ ಈ ಮರಣದ ಒಂದು ಅರ್ಥಾತ್ ದೇಹ ಬಿಟ್ಟಿರ್ತಕ್ಕಂಥ ಪುಣ್ಯವಾಗಿರ್ತಕ್ಕಂಥ ಒಂದೇನು ಅಂದ್ರೆ ಈ ಪರ್ವಕಾಲವನ್ನು ನಾವು ಅತ್ಯಂತ ಪವಿತ್ರ ಭಾವನೆಯಿಂದ ಅಂತಃಕರಣ ಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಬೇಕಾಗಿ. ಮಹಾರಾಜರು ಅರ್ಥಾತ್ ಏನು ಸಮರ್ಥ ರಾಮದಾಸ ಸ್ವಾಮಿಗಳ ಅವತಾರ ಆಗಿ ಹುಟ್ಟಿ ತಮ್ಮ ವಯಸ್ಸಿನ ಕೇವಲ 12ನೇ ವರ್ಷನೇ ಅಷ್ಟರೊಳಗೆ ಮದುವೆನೂ ಆಗಿತ್ತು. ಆದರೂ ಸಹಿತ ಅವರಿಗೆ ಅದ್ರ ಕಡೆ ಲಕ್ಷ್ಯ ಇರಲಿಲ್ಲ. ಅವರಿಗೆ ಒಂದು ಗುರಿ ಇತ್ತು, ಧ್ಯೇಯ ಇತ್ತು ಜೀವನದಲ್ಲಿ. ಏನು ಅಂದ್ರೆ ಜೀವನದ ವಾಸ್ತವಿಕವಾಗಿರ್ತಕ್ಕಂಥ ಸ್ವರೂಪ ಏನದ ಅನ್ನೋದನ್ನು ತಿಳ್ಕೋಬೇಕು ಅನ್ನೋದು. ಆದ್ದರಿಂದ ಅದಕ್ಕೆ ಯೋಗ್ಯರಾಗಿರ್ತಕ್ಕಂಥ ಸದ್ಗುರುಗಳ ಶೋಧ ಮಾಡಬೇಕು ಅಂತ ತಿಳ್ಕೊಂಡು ಅವರೇನು ಮಾಡಿದರು ಅಂದರೆ ತಮ್ಮ ಮನೆ ಮಾರು, ತಂದೆ ತಾಯಿ, ಹೆಂಡತಿ ಇತ್ಯಾದಿ ಎಲ್ಲ ಪ್ರಪಂಚದ ಒಂದು ಅರ್ಥಾತ್ ಏನು ಅಂದರೆ ಎಲ್ಲ ಮೋಹವನ್ನು ತೊರೆದು ಮನೆ ಮಾರು ಬಿಟ್ಟು ಭಾರತವನ್ನೆಲ್ಲ ಅಡ್ಡಾಡಿ ಕೊನೆಗೆ ಎಹಳೆಗಾಂವದಲ್ಲಿ ಅವರೇನಾದರು ಅಂದ್ರೆ ಅವರಿಗೆ ಎಂಥ ವಿಲಕ್ಷಣ ಗುರುಗಳ ಪ್ರಾಪ್ತ ಆದರು ಅಂದರೆ ಕೇವಲ 9 ತಿಂಗಳಲ್ಲಿ ಅವರೇನು ಮಾಡಿದರು, ಬ್ರಹ್ಮಜ್ಞಾನವನ್ನು ಕೊಟ್ಟರು. 9 ತಿಂಗಳು ಮಾತ್ರ ಇದ್ದರು ಮಹಾರಾಜರು. ಆ 9 ತಿಂಗಳದ ಒಂದೊಂದು ಕ್ಷಣವೂ ಮಹಾರಾಜರದ ದಿವ್ಯ ಆಗಿತ್ತು. ಮಹಾರಾಜ ಹೇಳಿದರು, 9 ತಿಂಗಳು ಸಹಸ ನಾನು ನಿದ್ದಿನ ಮಾಡಿಲ್ಲ ಅಂತ. 9 ತಿಂಗಳಲ್ಲಿ ಎಷ್ಟೋ ಹಿಂಗೆ ಬಟ್ಲಿ ಅನಿಸುವಷ್ಟು ಸಲ ಊಟ ಮಾಡಿದೆ. ಅನೇಕ ಪ್ರಕಾರದಿಂದ ಅವ್ರು ಏನು ಮಾಡಿದ್ರು, ದೇಹ ಬುದ್ಧಿ ಕಡಿಮೆ ಆಗುವಂತೆ ಅನೇಕ ಏನು ಮಾಡ್ತಿದ್ರು ಅವ್ರ ಕಡೆಯಿಂದ ಅವ್ರಿಗೆ ಆಜ್ಞೆ ಮಾಡಿ ಅದನ್ನು ಅವರಿಗೆ ಪಾಲನೆ ಮಾಡಿಸ್ತಿದ್ರು. ಮಹಾರಾಜರ ಅಕ್ಷರಶಃ ಅದನ್ನು ಒಂದು ಕಟಾಕ್ಷದಿಂದ ಅವರ ಆಜ್ಞೆಯನ್ನು ಪಾಲಿಸಿ 9 ತಿಂಗಳಾಗಬೇಕು ರಾಮನವಮಿ ದಿವಸ ಅವ್ರ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ನಾನು ಇವತ್ತು ಬ್ರಹ್ಮಜ್ಞಾನ ಕೊಟ್ಟಿದ್ದೀನಿ, ಬ್ರಹ್ಮ ಚೈತನ್ಯ ಅಂತ ಹೆಸರಿಟ್ಟಿದ್ದೀನಿ. ನೀನು ಈಗಾಗಲೇ ಸ್ವೀಕಾರ ಮಾಡ್ತಕ್ಕಂಥ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ನಿನ್ನ ಕಡೆಗೆ ಬರ್ತಕ್ಕಂಥ
ಮಧ್ಯಮ ವರ್ಗದ ಪ್ರಾಪಂಚಿಕ ಜನರಿಗೆ ಕೇವಲ ಭಗವಂತನ ನಾಮಸ್ಮರಣೆಯಿಂದ ಹೆಂಗೆ ಸಮಾಧಾನ ಸಿಗ್ತದೆ ಅನ್ನೋದನ್ನು ಕಲಿಸು. ಮತ್ತು ಪ್ರತಿಯೊಬ್ಬರನ್ನು ಅನ್ಯೋನ್ಯ ಪ್ರತಿಯೊಬ್ಬರನ್ನು ಪ್ರೇಮ ಮಾಡು, ಪ್ರೇಮದಿಂದ ಅತ್ಯಂತ ಪ್ರೇಮದಿಂದ ನಿನ್ನ ಹತ್ತಿರ ಇಟ್ಕೋ, ಅಂತಃಕರಣ ಪೂರ್ವಕವಾಗಿ ಅವ್ರನ್ನ ಪ್ರೇಮ ಮಾಡು. ಪ್ರೇಮ ಅಂದರೆ ಏನು ಅನ್ನೋದನ್ನು ನೀನು ನಿನ್ನ ಜೀವನದೊಳಗಿಂದ ಅವರಿಗೆ ತೋರಿಸು ಅಂತ. ಅತ್ಯಂತ ನಿಸ್ವಾರ್ಥ ನಿಷ್ಕಪಟವಾಗಿರ್ತಕ್ಕಂಥ ಪ್ರೇಮ. ಮಹಾರಾಜರು ಅಂದರೆ ಮೂರ್ತಿಮಂತ ಪ್ರೇಮ ಆಗಿತ್ತು. ಮಹಾರಾಜ ಹೇಳಿದ ನನ್ನ ಚರಿತ್ರೆ ಒಳಗಿಂದ ಪ್ರೇಮ ಅನ್ನೋ 2 ಅಕ್ಷರ ತೆಗೆದು ನನ್ನ ಚರಿತ್ರೆನೇ ಇಲ್ಲ. ಅಂಥ ಪೂರ್ತಿಮಂತ ಪ್ರೇಮ ಆಗಿರ್ತಕ್ಕಂಥವ್ರು ತಮ್ಮ ಜೀವನದಲ್ಲಿ ಅರ್ಥಾತ್ ಏನು ಲಕ್ಷಾವಧಿ ಜನರಿಗೆ ರಾಮನಾಮದ ಒಂದು ಉಪದೇಶ ಕೊಟ್ಟರು, ರಾಮನಾಮಸ್ಮರಣೆಗೆ ತೊಡಗಿಸಿದರು, ಉಪಾಸನೆಯಲ್ಲಿ ತೊಡಗಿಸಿದರು. ನಾಮಸ್ಮರಣೆ, ಉಪಾಸನೆ, ಅನ್ನದಾನ, ಗೋ ಸಂರಕ್ಷಣೆ ಇತ್ಯಾದಿಗಳನ್ನು ತಮ್ಮ ಜೀವನದ ಮೂಲಭೂತ ಸೂತ್ರಗಳನ್ನಾಗಿ ತತ್ವಗಳನ್ನಾಗಿ ಮಾಡಿಕೊಂಡು ಸಮಾಜದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರದೆಲ್ಲ ಪ್ರಸಾರ ಮಾಡಿದರು. ಅವರ ಕಡೆಗೆ ಅನೇಕ ಮಹಾನ್ ಅರ್ಥಾತ್ ಶಿಷ್ಯರು ಬಂದರು. ಬ್ರಹ್ಮಾನಂದರು, ಆನಂದ ಸಾಗರರು, ಡಾಕ್ಟರ್ ಕುರ್ತಕೋಟಿಯವರು, ಅರ್ಥಾತ್ ಭಾವುಸಾಹೇಬರು ಇತ್ಯಾದಿ ಅನೇಕ ಶಿಷ್ಯರು ಅವರಿಗೆ ಶರಣಾಗತರಾಗಿ ಅವರ ಅನುಗ್ರಹದಿಂದ ತಮ್ಮ ಜೀವನ ಸಾರ್ಥಕ ಮಾಡಿಕೊಂಡರು. ಈಸ್ವಿಸನ್ 1845 ಫೆಬ್ರವರಿ 19 ಮಾಘ ಶುಕ್ಲ ದ್ವಾದಶಿಯಿಂದ ಹಿಡಿದು ಬುಧವಾರದಿಂದ ಹಿಡಿದು ತಮ್ಮ ವಯಸ್ಸಿನ 69-68 ವರ್ಷ 10 ತಿಂಗಳು 3 ದಿನಗಳವರೆಗೆ ಅಂದರೆ 1913 ಅರ್ಥಾತ್ ಏನು ಅಂದರೆ ಡಿಸೆಂಬರ್ 22 ಮಾರ್ಗಶೀರ್ಷ ವದ್ಯ ದಶಮಿ ದಿವಸ ಬೆಳಗ್ಗೆ 5:55 ಎಷ್ಟು ಶಾಂತವಾಗಿ ದೇಹ ಬಿಟ್ಟರು ಅಂದ್ರೆ ಅದಕ್ಕಿಂತಲೂ ಮುಂಚೆ 4 ದಿವಸ ಮುಂಚೆ ಅವರು ಒಬ್ಬರು ಮನೆಗೆ ಊಟಕ್ಕೆ ಹೋಗಿದ್ದರು. ಆವಾಗ ಗೋಂದಾವಲಿಯಲ್ಲಿ 100 ಜನರು ಇರ್ತಿದ್ದರು. ಮಹಾರಾಜ ತಾವು ದೇಹ ಬಿಡೋಕ್ಕಿಂತಲೂ ಸ್ವಲ್ಪ ದಿವಸದಿಂದ ಮುಂಚಿನಿಂದ ಹೇಳ್ತಿದ್ರು ಏನು ಅಂತಂದ್ರೆ ಎಲ್ಲರೂ ನಿನ್ನ ಸಾವಧಾನ ಆಗಿರಿ ಅಂತ. ಅರ್ಥಾತ್ ಕಾಲ ಬಹಳ ವಿಪರೀತ ಬರುವುದಿದೆ, ಆದ್ದರಿಂದ ಯಾರೂ ನಾಮಸ್ಮರಣೆ ಬಿಡಬೇಡ್ರಿ, ಭಗವಂತನ ಉಪಾಸನೆ ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದರು. ಆಮೇಲೆ ಒಂದು ದಿವಸ ಗುರುವಾರ ದಿವಸ ಏನದ ಅಂದ್ರೆ ಆ ಕಾಳೆ ಅನ್ನೋರ ಮನೆಗೆ ಭಾವುಸಾಹೇಬ್ರ ಜೊತೆಗೆ ಪ್ರಸಾದಕ್ಕೆ ಹೋದಾಗ ಅವರು ಭಾಳ ಆಗ್ರಹ ಮಾಡಿ ಕರೆದದ್ದಕ್ಕೆ ಅವ್ರ ಮನೆಗೆ ಹೋದಾಗ ಆ ಕಾಳೆಯವ್ರ ಅಡುಗೆ ಮನೆಗೆ ಒಳಗೆ ಹೋದಾಗ ಮಹಾರಾಜರು ಭಾವುಸಾಹೇಬ್ ನಾನು ಸೋಮವಾರ ಬೆಳಿಗ್ಗೆ ಹೋಗ್ತೀನಿ ಅಂತ. ಮಹಾರಾಜರು ಎದಿ ಧಸ್ ಅಂತ, ಭಾವುಸಾಹೇಬ್ರು ಎದಿ ಧಸ್ ಅಂತ. ಆವಾಗ ಅವರು ಅಂದರು, ಮಹಾರಾಜ್ ನಿಮ್ಮ ತೊಡೆ ಮೇಲೆ ತಲೆ ಇಟ್ಟು ಪ್ರಾಣ ಬಿಡೋದು ಅಂದ್ರೆ ಒಂದು ಉತ್ಸವ ಅಂತ ತಿಳ್ಕೊಂಡಿದ್ದೆ, ಆದ್ದರಿಂದ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ ಕೂಡಲೇ ಮಹಾರಾಜರು ಹೇಳಿದರು ತಸಕ ಯೋಗ ದಿಸತ್ ನಾಯಿ. ಮುಂದೆ ಸೋಮವಾರ ದಿವಸ ರವಿವಾರ ರಾತ್ರಿ 1-1:30 ಗಂಟೆವರೆಗೂ ಭಜನೆ ಮಾಡಿದರು. ರಾಮದೇವರಿಗೆ ಪ್ರಾರ್ಥನೆ ಮಾಡಿ, ರಾಮ ಮಾಜಾ ಮಾನ್ಸಾನ ಸಂಭಾಳ, ನನ್ನ ಈ ಎಲ್ಲರೂ ನನ್ನ ಪರಿವಾರವನ್ನು ನೀನೇ ಸಂರಕ್ಷಣೆ ಮಾಡು ಅಂಥೇಳಿ ತಾವು ಏನದನ್ನು ಹೋಗಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದರು. ಬೆಳಗ್ಗೆ 4 ಗಂಟೆಗೆ ಎದ್ದು ಶೌಚ ಮುಖಮಾರ್ಜನೆಗಳನ್ನು ಮುಗಿಸಿಕೊಂಡು ಆಮೇಲೆ ಎಲ್ಲರಿಗೂ ಇದನ್ನು ಕೊಡ್ರಿ, ಹೂ ಕೊಡ್ರಿ. ಆಮೇಲೆ ಏನು ಮಾಡಿದರು ಅಂದರೆ ಬಂದು ಶಾಂತವಾಗಿ ಗಂಭೀರವಾಗಿ ಅವರು ತಮ್ಮ ಕೋಣೆಯಲ್ಲಿ ಬಂದು ಸಮಾಧಿಯೊಳಗೆ ಕೂತುಬಿಟ್ರು. ಎಷ್ಟೊಂದು ಗಾಢ ಸಮಾಧಿಯೊಳಗೆ ಕೂತರು ಅಂತಂದರೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಸಮಾಧಿ ಇಳೀತು. ಆಮೇಲೆ ಎಲ್ಲರಿಗೂ ಕಲ್ಪನಾ ಬಂತೇನು ಅಂತಂದರೆ ಮಹಾರಾಜರು ಅಗದಿ ದೇಹ ಬಿಡೋ ಅವಸ್ಥಾದಲ್ಲಿದ್ದಾರೆ. ಎಲ್ಲರೂ ಬಂದು ಯಾರೂ ಮಾತಾಡಬೇಡಿ, ಎಲ್ಲರೂ ಬಂದು ನಮಸ್ಕಾರ ಮಾಡಿದರು. ಮಹಾರಾಜರು ಯಾರ ಜೊತೆಗೂ ಏನೂ ಮಾತಾಡಲಿಲ್ಲ. ಅರ್ಥಾತ್ ವಾಮನರಾವ್ ಜ್ಞಾನೇಶ್ವರಿ ಅನ್ನುವರು ಬಂದು ನಮಸ್ಕಾರ ಮಾಡಿದಾಗ ಮಹಾರಾಜರು ಇಷ್ಟ ಹೇಳಿದ್ರು ಏನು ಅಂದ್ರೆ, ಜೇಥೆ ನಾಮ್ ತೇಥೆ ಮಾಝೆ ಪ್ರಾಣ ಹೀ ಸಂಭಾಳಬೇಕು. ಎಲ್ಲಿ ನಾಮದನೋ ಅಲ್ಲಿ ನನ್ನ ಪ್ರಾಣದ, ಇದನ್ನು ನೀವು ಕಾಯ್ಕೊಡ್ರಿ, ಮನಸ್ಸಿನ ಗಟ್ಟೆ ಇಟ್ಕೊಡ್ರಿ ಅಂತ. ಅರ್ಥಾತ್ ಭಗವಂತನ ನಾಮಸ್ಮರಣೆ ಎಲ್ಲಿರ ಜೇಥೆ ನಾಮ್ ತೇಥೆ ಮಾಝೆ ಪ್ರಾಣ. ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ, ಶ್ರೀರಾಮ ನಾಮದಲ್ಲಿ ನೀ ವಾಸ ಮಾಡಿರುವೆ, ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ, ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ ಗುರುವೆ ಅನ್ನೋ ಹಾಗೆ ಮಹಾರಾಜರು ಅರ್ಥಾತ್ ಏನು ಅಂತಂದ್ರೆ ತಮ್ಮ ದಿವ್ಯವಾಗಿರ್ತಕ್ಕಂಥ ಸಗುಣ ಭಾವವನ್ನು ಅರ್ಥಾತ್ ಏನು ಅಂತಂದ್ರೆ ಅದನ್ನು ಶಾಂತಗೊಳಿಸಿ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪದಲ್ಲಿ ಲೀನಾದರೂ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಕ್ಷಣ ನಮಗೆ ಪ್ರಾಪ್ತವಾಗಿರೋದರಿಂದ ನಾವೆಲ್ಲರೂ ಶಾಂತವಾಗಿ 5 ನಿಮಿಷಗಳವರೆಗೆ ನಾವು ಮನಸ್ಸಿನಲ್ಲಿ ಶ್ರೀರಾಮ್ ಅಂತಿರಬೇಕು.
ಒಳಗೆ ಗರ್ಭಗುಡಿ ಒಳಗಿಂದ ಶ್ರೀರಾಮ್ ಶ್ರೀರಾಮ್ ಅಂತಿರ್ತಾರೆ. ಎಲ್ಲರೂ ಶಾಂತವಾಗಿ ಕೂತ್ಕೊಂಡು ಅದನ್ನು ಶ್ರವಣ ಮಾಡಬೇಕು. ಆಮೇಲೆ ನಿಮ್ಮ ಕೈಯಲ್ಲಿ ನಾನು ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಅಂದ ಕೂಡಲೇ ನಿಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ಆ ಗುಲಾಲು ಮಿಶ್ರಿತವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯುಕ್ತವಾದ ಪುಷ್ಪಗಳನ್ನು ಎಲ್ಲಿ ಕೂತಿರೋ ಅಲ್ಲಿಂದಲೇ ಯಾರೂ ಒಂದು ಶಬ್ದ ಅಕ್ಷರಗಳು ಮಾತಾಡೋದರೆ ಎಲ್ಲಿ ಕೂತಿರೋ ಅಲ್ಲಿಂದ ಎಲ್ಲರೂ ಮಹಾರಾಜರಿಗೆ ಹಾಕಬೇಕು. ಆದ್ದರಿಂದ ಎಲ್ಲರೂ ಶಾಂತವಾಗಿ ಕೂಡಬೇಕು. जानकी जीवन स्मरण जय जय राम। श्री अनंत कोटि ब्रह्मांड नायक राजाधिराज सच्चिदानंद सद्गुरु श्री ब्रह्म चैतन्य महाराज की जय। सद्गुरु श्री ब्रह्मानंद महाराज की जय। जय जय रघुवीर समर्थ रघुपति राघव राजा राम पतित पावन सीताराम। 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 और नैवेद्य ಮಾಡ್ಕೊಂಡು ಬರುತ್ತಂತೆ। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम।
रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। Radha
Yeah.
Hare
Thank you.
Pura
ಈಗ ಎಲ್ಲರೂ ಎಲ್ಲಿದ್ದೀರೋ ಅಲ್ಲೇ ಕೆಳಗೆ ಕೂಡಬೇಕಾಗಿ ಪ್ರಾರ್ಥನೆ. ದಯವಿಟ್ಟು ಎಲ್ಲರೂ 5 ನಿಮಿಷ ಶಾಂತವಾಗಿ ಕೂಡಬೇಕು. ಆ ಕಡೆಗೆ ಈ ಕಡೆಗೆ ಎರಡೂ ಕಡೆಗೂ ಪ್ರಸಾದ ಕೊಡುವ ವ್ಯವಸ್ಥೆ ಇರ್ತದೆ. ಕಿತ್ಲಾಯಿನ ಕಡೆಯಿಂದ ಹೆಣ್ಮಕ್ಳು ಅತ್ಲಾಯಿನ ಕಡೆಯಿಂದ ಗಂಡಸರು ಪ್ರಸಾದ ತೆಗೆದುಕೊಳ್ಬೇಕು. ಆಮೇಲೆ ಎಲ್ಲರೂ ಮತ್ತೆ ಪ್ರಸಾದ ತೆಗೆದುಕೊಂಡ ಮೇಲೆ ಎಲ್ಲರೂ ಏನದನೋ ಪ್ರಸಾದವನ್ನು ಇಲ್ಲೇ ಬಂದು ಕೂತ್ಕೊಂಡು ಸ್ವೀಕಾರ ಮಾಡಬಹುದು ಅಥವಾ ಮನೆಗೆ ಒಯ್ಯಬಹುದು. ಮತ್ತು ಶ್ರೀ ಮಹಾರಾಜರ ದರ್ಶನ ಏನದನೋ ಸರಿಯಾಗಿ 7 ಗಂಟೆಗೆ ಮಹಾರಾಜ ದರ್ಶನ ಪ್ರಾರಂಭ ಆಗ್ತದೆ. ಅಲ್ಲಿವರೆಗೂ ಶಾಂತವಾಗಿ ನಾಮಸ್ಮರಣೆ ಮಾಡ್ತಾ ಕೂಡಬೇಕು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ಮತ್ತೆ ಎಲ್ಲಿದ್ದೀರೋ ಅಲ್ಲೇ ಏನದ ನಾಮಸ್ಮರಣೆ ಮಾಡ್ತಾ ಕೂತ್ರೆ ನಾವು 7 ಗಂಟೆಗೆ ಮಹಾರಾಜ ದರ್ಶನಕ್ಕೆ ಆ ಕಡೆಯಿಂದ ದರ್ಶನ ಮಾಡಿ ಮತ್ತೆ ತಿರುಗಿ ಹೊರಗೆ ಬರಲಿಕ್ಕೆ ಅವಕಾಶ ಇದೆ. ಆಮೇಲೆ ಊರಿಗೆ ಹೋಗ್ಬೇಕನ್ನೋರು ಊರಿಗೆ ಹೋಗ್ಬೋದು, ಹಾಗೂ ಮಧ್ಯಾಹ್ನದವರೆಗೆ ಇರಬೇಕಂದ್ರೆ ಮಧ್ಯಾಹ್ನವರೆಗೂ ಇರ್ಬೋದು. ಮಧ್ಯಾಹ್ನದಲ್ಲಿನೂ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ಬೋದು. ಆದ್ದರಿಂದ ಈ ರೀತಿಯಾಗಿ ಶಾಂತವಾಗಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲರೂ ಇವತ್ತಿನ ಈ ದಿವ್ಯವಾಗಿರ್ತಕ್ಕಂಥ ಮಹಾರಾಜರ ಪುಣ್ಯತಿಥಿಯ ಈ ಒಂದು ಪವಿತ್ರತಮವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ನಾಮಸ್ಮರಣೆ ಮಾಡಿ ಶ್ರೀ ಮಹಾರಾಜರ ಅನುಗ್ರಹಕ್ಕೆ ಪಾತ್ರ ಆಗಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ವಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ. ರಘುವೀರ ಸಮರ್ಥ. ಪ್ರಸಾದ ವ್ಯವಸ್ಥೆ ಆಗಿದೆ, ತೋಳೆ ಕಡ್ಡಿ ಇಲ್ಲ ಅನ್ನೋವರೆಗೂ ಶಾಂತವಾಗಿರಬೇಕು.